ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. CISF ಇಂಥ ಡ್ರೈವರ್ ಪೋಸ್ಟ್ನ ಕರೀತಾನೆ ಕಾನ್ಸ್ಟೇಬಲ್. ಟೋಟಲ್ ಹುದ್ದೆ ಬಂದುಬಿಟ್ಟು 1124 ಇರ್ತವೆ. ಇವಾಗ ಅದ್ರ ಬಗ್ಗೆ ಪೂರ್ತಿ ಡೀಟೇಲಾಗಿ ನೋಟಿಫಿಕೇಷನ್ನ ನೋಡ್ಕೊಳ್ಳೋಣ. ಇದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದರಿಂದ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಡ್ರೈವರ್ ಈ ಹುದ್ದೆಯನ್ನು ಕರೆದಿರ್ತಾನೆ. ಇದ್ರ ಬಗ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಯಾವ್ಯಾವ ಡಿಸ್ಟಿಕ್ ಅವರು ಯಾವ್ಯಾವ ಸ್ಟೇಟ್ ಅವರು ಅಪ್ಲಿಕೇಶನ್ ಹಾಕ್ಬೋದು, ಅದರ ಎಲಿಜಿಬಿಲಿಟಿ ಏನು, ಈ ರೀತಿ ಎಲ್ಲನೂ ಇವಾಗ ತಿಳ್ಕೊಳ್ಳೋಣ. ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 3/2/2025 ಅಂದರೆ ಫೆಬ್ರವರಿ 3ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಎಂಡ್ ಡೇಟ್, ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 4/3/2025 ರಾತ್ರಿ 12 ಗಂಟೆ ತನಕ ಇದು ಅಪ್ಲಿಕೇಶನ್ ಓಪನ್ ಆಗಿರುತ್ತೆ. ಎಲ್ಲಿವರೆಗೆ ಅಂತಂದರೆ ಮಾರ್ಚ್ 4ನೇ ತಾರೀಕಿನ ತನಕ ಅಪ್ಲಿಕೇಶನ್ ಓಪನ್ ಇರುತ್ತೆ. ಇದಕ್ಕೆ ಮೇಲು ಫೀಮೇಲ್ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಇದು ಪ್ರೊಸೆಸ್ ಬಂದುಬಿಟ್ಟು ಆನ್ಲೈನ್ ಮೋಡ್ ಇರುತ್ತೆ. ಅಂದರೆ ನೀವು ಅಪ್ಲಿಕೇಶನ್ನ ಆನ್ಲೈನಲ್ಲಿ ಅರ್ಜಿ ಹಾಕಬೇಕಾಗಿರುತ್ತೆ. ಹೊಳ್ಳಿ ಇದ್ರದ್ದು ಪೇ ಮ್ಯಾಟ್ರಿಕ್ಸ್ ಎಲ್ಲಿರ್ತಂತಂದ್ರೆ ಎಷ್ಟಿರ್ತಂತಂದ್ರೆ ಪೇ ಲೆವೆಲ್ 3 ಇರುತ್ತೆ. ಅಂದರೆ ನೀವು 21,000ದಿಂದ ಇಲ್ಲಿ ಪೇಮೆಂಟ್ನ ತೊಗೊತೀರಿ. ಸ್ಟಾರ್ಟಿಂಗ್ ನಿಮ್ಮದು 21,000ರಿಂದ ನಿಮ್ಮ ಪೇಮೆಂಟ್ ಸ್ಟಾರ್ಟ್ ಆಗಿ ಆಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆದಂಗೆ ಇನ್ಕ್ರೀಸ್ ಆಗೋಂತ ಹೋಗುತ್ತೆ. ಇನ್ನು ಪ್ರೊಸೆಸ್ ನೋಡ್ಬೇಕಾಗ್ತದೆ ಅಂದರೆ ಫಸ್ಟ್ ಫಿಸಿಕಲ್ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಆಮೇಲೆ ಟ್ರೇಡ್ ಟೆಸ್ಟ್. ಅಂದರೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಿಗೂ ಫಸ್ಟ್ ಎಕ್ಸಾಮ್ ನಡೆಸಿ ಆಮೇಲೆ ಫಿಸಿಕಲ್ ಇಡ್ತಿರ್ತಾರೆ. ಬಟ್ ಇದಕ್ಕೆ ಫಸ್ಟ್ ಫಿಸಿಕಲ್ ಐತಿ. ಫಿಸಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊತಾರೆ, ಆಮೇಲೆ ನಿಮ್ಗೆ ಟ್ರೇಡ್ ಟೆಸ್ಟ್ ನಡೀತಾರೆ, ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್. ಇದಾದಮೇಲೆ ನೀವು ಇದರಲ್ಲೆಲ್ಲ ಪಾಸ್ ಆಗ್ತಂದ್ರೆ ನಿಮ್ದು ಮೆಡಿಕಲ್ ಎಕ್ಸಾಮಿನೇಷನ್ ತೊಗೊತಾರೆ. ನೀವು ಇದನ್ನು CVT ಅಂತ ಎಕ್ಸಾಮ್ನ ಬರಿಬೋದು. ಅಂದರೆ ಕಂಪ್ಯೂಟರ್ ಬೇಸ್ ಟೆಸ್ಟ್. ನಿಮ್ಗೆ ಕಂಪ್ಯೂಟರ್ ಮುಖಾಂತರ ನೀವು ಈ ಎಕ್ಸಾಮ್ನ ಬರಿಬೋದು. ಮತ್ತು ಆಲ್ ಓವರ್ ಇಂಡಿಯಾ ಇಲ್ಲಿ ನೀವು ಎಲ್ಲಿ ಬೇಕಾದಲ್ಲಿ ಎಕ್ಸಾಮ್ನ ಬರಿಬೋದು. ನೀವು ಎಕ್ಸಾಮ್ ಸೆಂಟರ್ ಎಲ್ಲಿ ಚೂಸ್ ಮಾಡಿರ್ತೀರಲ್ಲ ಅಲ್ಲಿ ನೀವು ಎಕ್ಸಾಮ್ನ ಬರಿಬೋದು. ಇವಾಗ ಯಾವ್ಯಾವ ಪೋಸ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಅದಾವೆ, ಯಾರ್ಯಾರಿಗೆ ಯಾವ್ಯಾವ ಕಾಸ್ಟ್ನವ್ರಿಗೆ ಅಂತಂದು ಇವಾಗ ನೋಡ್ಕೊಂಡು ತಗೋಣ. ಫಸ್ಟ್ ಕಾನ್ಸ್ಟೇಬಲ್ ಡ್ರೈವರ್ ಅಂದರೆ ಇದು ಡೈರೆಕ್ಟ್ ಇರುತ್ತೆ. ಕಾನ್ಸ್ಟೇಬಲ್ ಡ್ರೈವರ್ ಅಂದರೆ ಅದರೊಳಗೆ UR ಅಂದರೆ ಅನ್ರಿಸರ್ವ್ಡ್ ಅವ್ರಿಗೆ ಟೋಟಲ್ ಬಂದುಬಿಟ್ಟು 344 ಪೋಸ್ಟ್ ಇರ್ತವೆ. ಅದಾದಮೇಲೆ SC ಅವರಿಗೆ 126 ಇರ್ತವೆ, ST ಅವರಿಗೆ 63 ಇರ್ತವೆ, OBC ಅವ್ರಿಗೆ 228. ಅದಾದಮೇಲೆ EWS ಅವ್ರಿಗೆ 84 ಅಂದರೆ 84 ಹುದ್ದೆಗಳಿರ್ತವೆ. ಟೋಟಲಾಗಿ 845 ಹುದ್ದೆಗಳು ಕಾನ್ಸ್ಟೇಬಲ್ ಡ್ರೈವರ್ಗೆ ಇರ್ತವೆ. ಇದಾದಮೇಲೆ ಕಾನ್ಸ್ಟೇಬಲ್ ಡ್ರೈವರ್ ಪಂಪ್ ಆಪ್ರೇಟರ್, ಅದರಲ್ಲಿ ನಿಮ್ಗೆ ಫೈರ್ ಇಂಜಿನ್ ಡ್ರೈವ್ ಮಾಡ್ಕೊಂಡು ಕೊಡ್ತಾರೆ. ಅವ್ರಿಗೆ UR ಅವ್ರಿಗೆ 116 ಇರ್ತವೆ, SC ಅವ್ರಿಗೆ 41, ST ಅವ್ರಿಗೆ 20, OBC ಅವ್ರಿಗೆ 75 ಮತ್ತು EWS ಅವ್ರಿಗೆ 27. ಟೋಟಲಾಗಿ 279 ಪೋಸ್ಟ್ ಈ ಪೋಸ್ಟ್ಗೆ ಇರ್ತವೆ. ಇನ್ನು ಟೋಟಲಾಗಿ ಬಂದುಬಿಟ್ಟು ಜನರಲ್ ಅವ್ರಿಗೆ 460, SC ಅವ್ರಿಗೆ 167, ST ಅವ್ರಿಗೆ 83, OBC ಅವ್ರಿಗೆ 303, EWS ಅವ್ರಿಗೆ 111 ಪೋಸ್ಟ್ ಅವ್ರಿಗಿರ್ತವೆ. ಟೋಟಲಾಗಿ 1124 ಪೋಸ್ಟ್ ಈ CISF ಇಂಥ ಕಾನ್ಫರ್ಮ್ ಆಗಿರ್ತೈತಿ. ಇದು 2025 CISF ಅರ್ಜಿ ಕರೆದಿದೆ ಮೊದಲನೇ ಬಾರಿ. ಆದ್ದರಿಂದ 1124 ಪೋಸ್ಟ್ನ ಕರೆದಿರ್ತಾನೆ. ಇನ್ನು ನೀವು ಫಿಸಿಕಲಿಗೆ ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕಂತಂದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇವು ಕಂಪಲ್ಸರಿ ಇರ್ತವೆ. ಇವು ಫಿಸಿಕಲ್ಗೆ ಹೋಗೋ ಮುಂದೆ ನೀವು ಇವನ್ನ ತೆಗೆದುಕೊಂಡು ಹೋಗಬೇಕಾಗಿರ್ತೈತಿ. ಯಾಕಂದರೆ ಆವಾಗ ಫಿಸಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆವಾಗ ಮಾಡ್ತಿರ್ತಾರೆ. ಆದ ಕಾರಣ ನೀವು ಇವನ್ನ ಅದ್ರ ಜೊತೆನೇ ತೊಗೊಂಡು ಹೋಗ್ಬೇಕು. ಮತ್ತು ಇನ್ನು ಫಿಸಿಕಲ್ ಇವನ್ನ ಪ್ರೊಸೆಸ್ ಹೆಂಗಿರ್ತಂತಂದ್ರೆ ಫಸ್ಟ್ PET ಮತ್ತು PST ಅಂದರೆ ಫಿಸಿಕಲ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಟ್ರೇಡ್ ಟೆಸ್ಟ್, ಅದಾದಮೇಲೆ ರಿಟರ್ನ್ ಎಕ್ಸಾಮಿನೇಷನ್. ಅಂದರೆ ಫಸ್ಟ್ ನಿಮ್ಗೆ ಫಿಸಿಕಲ್ ನಡೆಸ್ತಾನೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊತಾನೆ, ಆಮೇಲೆ ಟ್ರೇಡ್ ಟೆಸ್ಟ್ ನಡೆಸ್ತಾನೆ. ಇದಾದಮೇಲೆ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ.
ಇದ್ರೊಳಗೆ ಫಿಸಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಟ್ರೇಡ್ ಟೆಸ್ಟ್, ನೀವು ರಿಟರ್ನ್ ಎಕ್ಸಾಮಿನೇಷನ್ ಇವೆಲ್ಲ ಪಾಸ್ ಆದರೆ ಅಂದ್ರೆ ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸ್ತೇವೆ. ಇಲ್ಲಿ ನಿಮಗೆ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲೀಷ್ ಇಷ್ಟರೊಳಗೆ ಅಷ್ಟೇ ಇರುತ್ತೆ. ನೀವು ಕನ್ನಡ ಅಥವಾ ತೆಲುಗು, ತಮಿಳು ಯಾವುದೇ ಲ್ಯಾಂಗ್ವೇಜ್ ಒಳಗೂ ಎಕ್ಸಾಮ ಇರೋಂಗಿಲ್ಲ. ಓನ್ಲಿ ಹಿಂದಿ ಮತ್ತು ಇಂಗ್ಲೀಷ್ ನೀವು ಇಷ್ಟರೊಳಗೆ ಎಕ್ಸಾಮ ಬರಿಬೇಕಾಗುತ್ತೆ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಇನ್ನು ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ವಯಸ್ಸಿಂದ ಈ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಎಲ್ಲಿವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದು ಈಗ ನೋಡ್ಕೊಳ್ಳೋಣ. ಬಿಟ್ವೀನ್ 21 to 27 ಇಯರ್ಸ್ ಅಂದ್ರೆ ನೀವು ಈ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ 21 ವರ್ಷ ನಿಮ್ಗೆ ವಯಸ್ಸಾಗಿರ್ಬೇಕು ಮಿನಿಮಮ್. ಅಂದರೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಬಂದು 3 ವರ್ಷ ಅಥವಾ 2 ವರ್ಷ ಹಿಂಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಆದ್ದರಿಂದ ನಿಮ್ಗೆ 21 ವರ್ಷ ಮಿನಿಮಮ್ ಏಜ್, ಮ್ಯಾಕ್ಸಿಮಮ್ಮ 27 ವರ್ಷ. ನೀವು 21 ವಯಸ್ಸಿನಿಂದ ಹಿಡಿದು 27 ವಯಸ್ಸಿನ ತನಕ ಯಾರ್ಯಾರಿದ್ದೀರಿ ಅವರೆಲ್ಲ ಈ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕ್ಬೋದು. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್, ಎಜುಕೇಷನ್ ಅಂದರೆ ಈ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ದು ಕ್ವಾಲಿಫಿಕೇಷನ್ ಏನು ಮುಗಿದಿರ್ಬೇಕಂತಂದ್ರೆ SSLC ಮುಗಿದಿರ್ಬೇಕು. ಅಂದರೆ ಮೆಟ್ರಿಕುಲೇಷನ್ 10th ಯಾರು ಮುಗಿರ್ತೀರಿ ಅವ್ರು ಈ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಡ್ರೈವಿಂಗ್ ಲೈಸೆನ್ಸ್, ಎನಿ ಕಂಡೀಷನ್ ಡ್ರೈವರ್ ಪೋಸ್ಟ್ ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು. ಡ್ರೈವಿಂಗ್ ಲೈಸೆನ್ಸ್ ಯಾವ್ದು ಬೇಕಂತಂದ್ರೆ ನಿಮ್ಮದು ಹೆವಿ ಮೋಟ್ರ್ ಇರ್ಬೋದು, ಇಲ್ಕಂದ್ರೆ ಲೈಟ್ ಮೋಟ್ರ್ ವೆಹಿಕಲ್ ಇರ್ಬೋದು, ಇಲ್ಕಂದ್ರೆ ಮೋಟ್ರ್ ಸೈಕಲ್ ವಿತ್ ಗೇರ್. ಇಷ್ಟರೊಳಗೆ ಯಾವುದೇ ಒಂದು ನೀವು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ರೂ ಈ ಪೋಸ್ಟಿಗೆ ನೀವು ಅರ್ಜಿಯನ್ನು ಹಾಕಕ್ಕೆ ಅರ್ಹವಾಗಿರ್ತೀರಿ. ಇದರಿಂದ ಡ್ರೈವಿಂಗ್ ಲೈಸೆನ್ಸ್ ಇರೋದು ಕಡ್ಡಾಯ ಆಗಿರ್ತೈತಿ. ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇದ್ರಷ್ಟೇ ನಡೆಯಂಗಿಲ್ಲ, ವಿತ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಬನ್ನಿ ಇವಾಗ ಎಕ್ಸ್ಪೀರಿಯೆನ್ಸ್ ಎಷ್ಟು ಇರಬೇಕಂತಂದ್ರೆ ನೋಡೋಣ. ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು 3 years ಎಕ್ಸ್ಪೀರಿಯೆನ್ಸ್ ಆಫ್ ಡ್ರೈವಿಂಗ್ ಹೆವಿ ಮೋಟರ್ ವೆಹಿಕಲ್ ಆರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆರ್ ಲೈಟ್ ಮೋಟರ್ ವೆಹಿಕಲ್ ಆ್ಯಂಡ್ ಮೋಟರ್ ಸೈಕಲ್ ವಿತ್ ಗೇರ್. ಅಂದ್ರೆ ನೀವು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ 3 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್, ಅಂದರೆ ನೀವು ಡ್ರೈವಿಂಗ್ ಮಾಡ್ತಾ 3 ವರ್ಷ ಆಗಿರ್ಬೇಕು. ಅದರಿಂದ ನೀವು ಈ ಅಪ್ಲಿಕೇಶನ್ನ ಹಾಕ್ಬೋದು. ಟೋಟಲಾಗಿ 3 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಬೇಕೇ ಬೇಕು. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್, ಈ ಅರ್ಜಿನ ಹಾಕ್ಬೇಕಾದ್ರೆ ಯಾವ್ಯಾವ ರೀತಿ ಫಿಸಿಕಲ್ ಇರುತ್ತೆ ಅಂತಂದ್ರೆ ಇವಾಗ ನೋಡ್ಕೊಳ್ಳೋಣ. ಫಾರ್ ಜನರಲ್, EWS, SC ಮತ್ತು OBC ಕ್ಯಾಂಡಿಡೇಟ್ ಇವರಿಗೆ ಹೈಟ್ ಬಂದುಬಿಟ್ಟು 167 ಸೆಂಟಿಮೀಟರ್ ಇರಬೇಕಾಗುತ್ತೆ. ಈ ಎಲ್ಲ ಕೆಟಗರಿಯವರಿಗೆ ಹೈಟ್ 167 ಸೆಂಟಿಮೀಟರ್ ಇರಲೇಬೇಕು. ಇನ್ನು ಚೆಸ್ಟ್ ಬಂದುಬಿಟ್ಟು ಮಿನಿಮಮ್ 80 ಸೆಂಟಿಮೀಟರ್ ವಿತ್ ಮಿನಿಮಮ್ ಎಕ್ಸ್ಪೆನ್ಷನ್ ಆಫ್ 5 ಸೆಂಟಿಮೀಟರ್. ಅಂದರೆ ನಿಮ್ಮದು ಮಿನಿಮಮ್ 80 ಚೆಸ್ಟ್ ಇರಬೇಕು, 80 ಸೆಂಟಿಮೀಟರ್. ಮತ್ತು ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ನೀವು ಹಿಗ್ಗಿಸ್ಬೇಕು. ಟೋಟಲ್ 85 ಚೆಸ್ಟ್ ಬೇಕು. ಇದರೊಳಗೆ ನಾನು OBC, EWS ಜನರಲ್ ಅವ್ರಿಗೆ ಹೇಳಿದ್ದೆ. ಇದಾದಮೇಲೆ ಇದರೊಳಗೆ ST ಅನ್ನೋದು ಇಲ್ಲ. SC ಅವ್ರಿಗೂ ಸೇಮ್, SC ಅವ್ರಿಗೂ 167 ಇರಬೇಕು ಮತ್ತು 80-85 ಚೆಸ್ಟ್ ಹಿಗ್ಗಿಸ್ಬೇಕು. ಇನ್ನು ST ಅವ್ರಿಗೆ ಮಾತ್ರ ಸ್ಪೆಷಲಾಗಿ ಕೊಟ್ಟನ. ಇವ್ರಿಗೆ 160 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಇವ್ರಿಗೆ ರಿಲ್ಯಾಕ್ಸೇಷನ್ ಐತಿ ST ಅವ್ರಿಗೆ. ಮತ್ತು ಚೆಸ್ಟ್ ಬಂದುಬಿಟ್ಟು ಮಿನಿಮಮ್ 76 ಇರಬೇಕು, 76 ಸೆಂಟಿಮೀಟ್ರ್ ಇರಬೇಕು. ಹಿಗ್ಗಿಸಿದಾಗ 5 ಸೆಂಟಿಮೀಟ್ರ್ ಹಿಗ್ಸಿದ್ರೆ 81. ಟೋಟಲ್ 76ರಿಂದ ಮಿನಿಮಮ್ ಹಿಗ್ಗಿಸಿದಾಗ 81 ಇಷ್ಟು ಆಗಬೇಕು. ಮತ್ತು ಇದಾದಮೇಲೆ ನಿಮ್ಗೆ ಮೆಡಿಕಲ್ ನೋಡ್ತಾನೆ. ಫಿಸಿಕಲ್ ಒಳಗೆ ಐ ಸೈಟ್ ನೋಡ್ತಾನೆ, ಅದು N6 ಇರಬೇಕಾಗುತ್ತೆ. ಲೋವರ್ ವಿಷನ್ ಮತ್ತು ನಿಯರ್ ವಿಷನ್ ಇವೆಲ್ಲ ನೋಡ್ತಾನಲ್ಲ, ಇದರೊಳಗೆ ನಿಮ್ಗೆ ನಾರ್ಮಲಾಗಿ ಇರಬೇಕಾಗುತ್ತೆ. ಯಾವುದು ಸ್ಪೆಕ್ಟ್ ಯಾವುದು ಹಾಕೋಂಗಿಲ್ಲ. ಹಾಕಿದ್ರೆ ಅಂಥವ್ರನ್ನ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರ್ತಾವೆ. ಈ ಅಪ್ಲಿಕೇಶನ್ ನಾಳೆ ಅಂದರೆ ಇವತ್ತು ತಾರೀಕು 2, ಈ ಅಪ್ಲಿಕೇಶನ್ ನಾಳೆನೇ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 3ನೇ ತಾರೀಕಿಂದ ಸ್ಟಾರ್ಟ್ ಅಂತಂದ್ರೆ ನಾಳೆನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಪ್ಲಿಕೇಶನ್ ಹೆಂಗೆ ಹಾಕೋದು, ನೀವು ಅಪ್ಲಿಕೇಶನ್ ರಿಜೆಕ್ಟ್ ಆಗಲಾರ್ದಂಗೆ ಹೆಂಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಇವಾಗ ಹೇಳೋಣ. ಮೇನ್ ಇರೋದು ಫೋಟೋ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಒಂದೊಂದು ಬ್ಲರ್ ಬರ್ತಾವೆ, ಮತ್ತು ನೀವು ಗ್ಲಾಸ್ ಹಾಕ್ತಿರ್ತೀರಿ. ಈ ರೀತಿ ಅಪ್ಲಿಕೇಶನ್ ರಿಜೆಕ್ಟ್ ಹೆಂಗೆ ಆಗಲಾರ್ದ ಹೆಂಗೆ ಹಾಕ್ಬೇಕು ಅನ್ನೋದು ಇವಾಗ ಹೇಳೋಣ. ಮತ್ತು ನೀವು ಆಲ್ ಓವರ್ ಇಂಡಿಯಾ ಒಳಗೆ ಎಲ್ಲಿ ಬೇಕಾದಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇವಾಗ ಫೋಟೋ ನೋಡೋಣ. ಅಪ್ಲೋಡಿಂಗ್ ಆಫ್ ಫೋಟೋಗ್ರಾಫ್, ನೀವು ಫೋಟೋನ ಹೆಂಗೆ ಅಪ್ಲೋಡ್ ಮಾಡ್ಬೇಕಂತಂದ್ರೆ ರೀಸೆಂಟ್ ಸ್ಕ್ಯಾನ್ಡ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಅಂದರೆ ನೀವು ಒಂದು ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರ್ತೈತಿ. ಅದು ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಏನು ಕೊಟ್ಟೋಣ ಅಂತಂತಂದರೆ
ನಾಟ್ ಮೋರ್ ದೆನ್ 3 months ಓಲ್ಡ್ ಫ್ರಮ್ ದ ಡೇಟ್ ಆಫ್ ಪಬ್ಲಿಕೇಶನ್. ಅಂದರೆ ಈ ಅರ್ಜಿ ಪಬ್ಲಿಷ್ ಮಾಡಿ 3 ತಿಂಗಳ ಹಿಂದಿನ ಫೋಟೋ ಇರಬಾರ್ದು, 3 ತಿಂಗಳ ಒಳಗಡೆದ ಫೋಟೋ ಇರಬೇಕು. ಅದು ಎಷ್ಟು 20 KB ಇಂದ 50 KB ಒಳಗೆ ನೀವು ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆದ್ದರಿಂದ ಎಕ್ಸ್ಪರ್ಟ್ ಯಾರು ಇರ್ತಾರೆ ನೋಡಿ, ನೀವು ಸೈಬರ್ ಸೆಂಟ್ರಲ್ಲಾದರೂ ಅಪ್ಲಿಕೇಶನ್ ಹಾಕೋರಿ, ಮೊಬೈಲಲ್ಲಾದರೂ ಅಪ್ಲಿಕೇಶನ್ನ ಹಾಕೋರಿ. ಎಕ್ಸ್ಪರ್ಟ್ ಇದ್ದಲ್ಲಿ ಅಪ್ಲಿಕೇಶನ್ನ ಹಾಕಿರಿ. ಮತ್ತು ಸಿಗ್ನೇಚರು ಅದೇ ರೀತಿ ಇರುತ್ತೆ. ಸಿಗ್ನೇಚರ್ದು ಏನು ಭಾಳ ಪ್ರಾಬ್ಲಮ್ ಬರೋಲ್ಲ, ಫೋಟೋದ ಮೇನ್ ಪ್ರಾಬ್ಲಮ್. ನೀವು ಅದಕ್ಕಾಗಿ ಏನು ಮಾಡ್ಬೇಕಂತಂದರೆ, ಒಂದು ಫೋಟೋ ತೊಗೊಂಡು ಅದ್ರ ಕೆಳಗೆ ಡೇಟ್ ಹಾಕ್ಸಿಬಿಡ್ರಿ. 1 month ಬಿಫೋರ್ ಆದರೂ ಹಾಕ್ಸಿರಿ, ಇವಾಗಿಂದಾರು ಹಾಕ್ಸಿರಿ, ಇಲ್ಕಂದ್ರೆ 1 ವಾರ ಹಿಂದ್ಗಡೆ ಇಲ್ಲಿದಾದರೂ ನೀವು ಫೋಟೋನ ಅಪ್ಲೋಡ್ ಮಾಡ್ಬೋದು ಆ ಡೇಟ್ ಹಾಕಿಸಿ. ಮತ್ತು ನೀವು ಬೇರೆ ಡಾಕ್ಯುಮೆಂಟ್ ಅದ್ರ ಜೊತೆ ಮಾರ್ಕ್ಸ್ ಕಾರ್ಡ್ ಆಯ್ತು, ಆಧಾರ್ ಕಾರ್ಡ್ ಆಯ್ತು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಪ್ರೂಫ್ ಆಯ್ತು, ಈ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೇಕಂತಂದರೆ 1 MB ಒಳಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಫಾರ್ಮೆಟ್ ಇರಬೇಕು. ಅದು PDF ಫೈಲ್ ಒಳಗೆ ಇರಬೇಕಾಗುತ್ತೆ. ಇದಕ್ಕೆ ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಜನರಲ್, OBC, EWS ಇವ್ರು ಯಾರ್ಯಾರು ಇರ್ತೀರಿ ಇವರಿಗೆಲ್ಲ ₹100 ಅಪ್ಲಿಕೇಶನ್ನ ಫೀ ಇರುತ್ತೆ. ಮತ್ತು SC, ST ಇವರೆಲ್ಲ ಯಾರು ಇರ್ತಾರಲ್ಲ ಇವ್ರಿಗೆ ಯಾವುದೇ ರೀತಿ ಫೀ ಇರೋಲ್ಲ. ಇನ್ನು ಫಿಸಿಕಲ್ ನೋಡೋಣ. ಏನಿರುತ್ತೆ ಅಂತಂದ್ರೆ ಫಿಸಿಕಲ್ 800 ಮೀಟರ್ ರನ್ನಿಂಗ್ ಇರುತ್ತೆ, ಎಲ್ಲರಿಗೂ ಇರ್ತದೆ ಕಾಮನ್ ಆಗಿ. ಅದು 3 minutes 15 seconds ಒಳಗೆ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಮತ್ತು ಲಾಂಗ್ ಜಂಪ್ 11 ಫೀಟ್ ಲಾಂಗ್ ಜಂಪ್ ಮಾಡಬೇಕಾಗುತ್ತೆ ನೀವು, ಅದು 3 ಚಾನ್ಸ್ ಒಳಗೆ. ಮತ್ತು ಹೈ ಜಂಪ್ 3 feet 6 inch ನೀವು ಹೈ ಜಂಪ್ನ ಮಾಡಬೇಕಾಗಿರ್ತೈತಿ. ಅದಕ್ಕೂ ನಿಮ್ಗೆ 3 ಚಾನ್ಸ್ ಇರ್ತಾವೆ. 1ನೇ ಚಾನ್ಸ್ ಫೇಲ್ ಆದರೂ 2 ಅಥವಾ 3ನೇ ಚಾನ್ಸ್ ಒಳಗೆ ನೀವು ಪಾಸ್ ಆಗಬೇಕಾಗಿರ್ತೈತಿ. ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅನ್ನೋದು ಇವಾಗ ನೋಡ್ಕೊತ ನಾವು ಹೋಗೋಣ. ಫಸ್ಟ್ ಬಂದುಬಿಟ್ಟು ಎಜುಕೇಷನಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದರೆ ನಿಮ್ಮದು ಕ್ವಾಲಿಫಿಕೇಷನ್ ಏನು ಮುಗಿರ್ತೈತೆ ನೋಡಿ, ಅಂದರೆ SSLC ಮ್ಯಾಕ್ ಕರ್ದಾನ ಅಂತಂದರೆ SSLC ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹೋಗಬೇಕಾಗಿರ್ತೈತಿ. ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಬರ್ತ್ ಸರ್ಟಿಫಿಕೇಟ್, ಇಲ್ಲಿಕಂದ್ರೆ 10th ಮಾರ್ಕ್ಸ್ ಕಾರ್ಡ್ ನೀವು ತೊಗೊಂಡು ಹೋಗಬೇಕಾಗಿರುತ್ತೆ. ಮತ್ತು ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್, ಇಲ್ಲಿಕಂದ್ರೆ ನೀವು SC ST ಆಗಿತ್ತಂದ್ರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್, ಇಲ್ಲ OBC ತೆಗೆಸಿದೆ ಅಂದರೆ OBC ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗಿರುತ್ತೆ. ಮತ್ತು ಇಂಗ್ಲೀಷ್ ಒಳಗೆ ಇನ್ಕಮ್ ಕಾಸ್ಟ್ನ ನೀವು ತೊಗೊಂಡೋಗ್ಬೇಕಾಗಿರುತ್ತೆ. ಜನರಲ್ ಅವರು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನ ನೀವು ತೊಗೊಂಡು ಹೋಗಬೇಕಾಗುತ್ತೆ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಫೋಟೋ ಯಾವುದೇ ರೀತಿ ಇದ್ದರೂ 3 ತಿಂಗಳ ಹಿಂದ್ಗಡೆನೇ ಇಂಥ ಫೋಟೋ ಇರಬಾರ್ದು. ಫೋಟೋ ಇವಾಗ ರೀಸೆಂಟಾಗಿ ತೆಗೆಸ್ಕೊಂಡಿದ್ದು 3 ತಿಂಗಳ ಒಳಗಡೆ ಇರೋ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗಿರ್ತೈತಿ. ಮತ್ತು ಇದ್ರ ಜೊತೆ ನಿಮ್ಮ ಆಧಾರ್ ಕಾರ್ಡ್ ಅವನ್ನೆಲ್ಲ ಡಾಕ್ಯುಮೆಂಟಿಗೆ ತೊಗೊಂಡು ಹೋಗ್ಬೇಕಾಗಿರ್ತೈತಿ. ಇನ್ನು ಟ್ರೇಡ್ ಟೆಸ್ಟ್ ಏನಿರುತ್ತೆ ಅಂತಂದು ಇವಾಗ ನೋಡ್ಕೊಂಡು ಹೋಗೋಣ. ನಿಮ್ಮದು ಟ್ರೇಡ್ ಟೆಸ್ಟ್ ಅಂದರೆ ನಿಮ್ಗೆ ಡ್ರೈವಿಂಗ್ ಮಾಡೋಕ್ಕೆ ಕೊಡ್ತಾರಲ್ಲಿ. ಡ್ರೈವಿಂಗ್ ಟೆಸ್ಟ್ ಫಾರ್ ಲೈಟ್ ವೆಹಿಕಲ್, ಅದಕ್ಕೆ 50 ಮಾರ್ಕ್ಸ್ ಇರ್ತವೆ ಟೋಟಲ್. ಅದರೊಳಗೆ ನೀವು ಕ್ವಾಲಿಫೈ ಆಗ್ಬೇಕಂತಂದ್ರೆ ಮಿನಿಮಮ್ 25 ಮಾರ್ಕ್ಸ್ ನೀವು ತೊಗೋಬೇಕು. ಮತ್ತು ಡ್ರೈವಿಂಗ್ ಟೆಸ್ಟ್ ಫಾರ್ ಹೆವಿ ವೆಹಿಕಲ್ ಸೇಮ್, ಅದಕ್ಕೂ 50 ಮಾರ್ಕ್ಸ್ ಇರುತ್ತೆ. ಅದರೊಳಗೂ 25 ಮಾರ್ಕ್ಸ್ ನೀವು ಕ್ವಾಲಿಫೈ ತೊಗೊಳ್ಳೇಬೇಕು. 24 ತೊಗೊಂಡ್ರೆ ನಿಮ್ಗೆ ಎಲಿಜಿಬಲ್ ಇರೋಲ್ಲ. ಮತ್ತು ಪ್ರಾಕ್ಟಿಕಲ್ ನಾಲೆಜ್ ಆಫ್ ಮೋಟರ್ ಮೆಕ್ಯಾನಿಸಮ್, ಇದಕ್ಕೂ 30 ಮಾರ್ಕ್ಸ್ ಇರುತ್ತೆ. ನೀವು ಅದಕ್ಕೆ 15 ಮಾರ್ಕ್ಸ್ನ ಮಿನಿಮಮ್ ತೊಗೋಬೇಕಾಗತ್ತೆ. ಇನ್ನು ರಿಟರ್ನ್ ಎಕ್ಸಾಮಿನೇಷನ್ OMR ಅಥವಾ CBT, ಇಲ್ಲಿ OMR ಅಂತೂ ಇರೋಂಗಿಲ್ಲ, CBT ಥ್ರೂನ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಆದ್ದರಿಂದ ನೀವು ಇನ್ನು CBT ಟೆಸ್ಟಿಗೆ ನಿಮ್ಮನ್ನ ಯಾವಾಗ ಕರೀತಾರೆ ಅಂತಂದರೆ, ನೀವು ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಮತ್ತು ಟ್ರೇಡ್ ಟೆಸ್ಟ್ ಇವನ್ನೆಲ್ಲ ಮುಗಿಸಿದ ಮೇಲೆ ನಿಮ್ಗೆ OMR ಎಕ್ಸಾಮ್ ಇದು CBT ಥ್ರೂ ಎಕ್ಸಾಮ್ ಬರೋಕೆ ನಿಮ್ಮನ್ನ ಕರೆಸ್ತಾರೆ. ಟೋಟಲ್ 100 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ, 100 ಕ್ವಶನ್ ಇರ್ತವೆ. ಯಾವ್ಯಾವ ಸಬ್ಜೆಕ್ಟ್ ಅಂತಂದರೆ ಜನರಲ್ ನಾಲೆಜ್ ಅವೇರ್ನೆಸ್, ಇದ್ರ ಬಗ್ಗೆ ಟೋಟಲ್ ಕ್ವಶನ್ 20 ಇರ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 20, ಅಂದರೆ 1 ಕ್ವಶನಿಗೆ 1 ಮಾರ್ಕ್ಸ್. ಈಚ್ ಕ್ವಶನ್ ಈಚ್ ಆನ್ಸರ್ ಇರುತ್ತೆ. ಇದು ಆಪ್ಷನ್ ಇರ್ತವೆ, ಅದಕ್ಕೆ 4 ಆಪ್ಷನ್ ಇರ್ತವೆ. ಅದರೊಳಗೆ ನೀವು ಒಂದು ಸರಿಯಾದ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾಥ್ಸ್, ಅದಕ್ಕೂ 20 ಕ್ವಶನ್ 20 ಮಾರ್ಕ್ಸ್. ಅದಾದಮೇಲೆ ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಇರ್ತವೆ, ಅದಕ್ಕೆ ನೀವು 20 ಮಾರ್ಕ್ಸಿಗೆ 20 ಕ್ವಶನ್ ಇರ್ತವೆ, ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಮೆಂಟಲ್ ಎಬಿಲಿಟಿನೂ ಸೇಮ್ 20 ಕ್ವಶನ್ 20 ಮಾರ್ಕ್ಸ್. ಮತ್ತು ಬೇಸಿಕ್ ನಾಲೆಜ್ ಆಫ್ ಇಂಗ್ಲೀಷ್ ಆರ್ ಹಿಂದಿ, ನೀವು ಅಲ್ಲಿ ಚೂಸ್ ಮಾಡ್ಬೋದು. ಇಂಗ್ಲೀಷ್ ಆದರೂ ಚೂಸ್ ಮಾಡ್ಬೋದು, ಹಿಂದಿ ಆದರೂ ಚೂಸ್ ಮಾಡ್ಬೋದು. ಅದಕ್ಕೂ 20 ಕ್ವಶನ್ 20 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್. ನಿಮ್ಗೆ ಇದಕ್ಕೆ ಟೈಮ್ ಬಂದುಬಿಟ್ಟು 120 ನಿಮಿಷ ಕೊಡ್ತಾನೆ. ಅಂತಂದರೆ 2 ಗಂಟೆ, ನಿಮಗೆ 2 ತಾಸು ಟೈಮ್ ಇರುತ್ತೆ 100 ಕ್ವಶನ ಟಚ್ ಮಾಡೋಕೆ. ಅಂದರೆ ಟೈಮ್ ಆರಾಮೈತಿ, ನೀವು ಈಸಿಯಾಗಿ ಓದ್ಕೊಂಡು ಮಾಡ್ಕೋಬೋದು.
ಹೊಳ್ಳಿ ಇದಕ್ಕೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ನೀವು 100 ಕ್ವಶನ್ನು ಟಚ್ ಮಾಡ್ಬೋದು. ಯಾಕಂದರೆ ಇದಕ್ಕೆ ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ಇವಾಗ ನಾವು SSC ಆಯಿತು, ಬೇರೆ ಯಾವುದೇ ಆಯಿತು ಎಕ್ಸಾಮ್ ಬರೆಯೋಕೆ ಹೋದ್ರೆ SSC ಆರ್ಮಿ ಈ ರೀತಿ ಎಕ್ಸಾಮ್ ಬರೆಯೋಕೆ ಹೋದ್ರೆ ಅವಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರ್ತಾವೆ. 1:2 ಇರ್ತಾವೆ, 1:3 ಇರ್ತಾವೆ, ಈ ರೀತಿ ಇರ್ತಾವೆ. ಬಟ್ ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ಇದು ಅಭ್ಯರ್ಥಿಗಳಿಗೆ ಭಾಳ ಅನುಕೂಲ ಆಗುತ್ತೆ. ಇದೇ ರೀತಿ ಹೆಚ್ಚಿನ ಮಾಹಿತಿನ ಇನ್ನು ಬರುವ ವಿಡಿಯೋಗಳಲ್ಲಿ ಮತ್ತು ಯಾವ್ಯಾವ್ದು ನೋಟಿಫಿಕೇಷನ್ ಹಾಕೋ ಅವನ್ನೆಲ್ಲ ನಾನು ಮಾಡಿ ಹಾಕಿರ್ತೀನಿ. ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಫಾಲೋ ಮಾಡಿರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಎಲ್ಲರಿಗೂ.